Disaster. Busted. Shit. नमस्कार उड़ान 6-3-8-5 में आपका स्वागत है चंडीगढ़ Just like 5 seconds. You want me to hold? No, just 5 seconds. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟು ದಿನ ಆದಮೇಲೆ, ಸಿಕ್ಕಾಬಟ್ಟೆ ದಿನ ಆದಮೇಲೆ, ಐ ಥಿಂಕ್ ಆಲ್ಮೋಸ್ಟ್ ಒಂದು 6-7 ಮಂತ್ಸ್ ಆದಮೇಲೆ ಮತ್ತೆ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಸ್, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾನು ಇವಾಗ ಬರೀ ಗಾಡ್ವಿ ಅಲ್ಲ, ಘಾಟಿ ಗಾಡ್ವಿ ಹಳ್ಳಿ ಪವರ್ ಶೋನ ರನ್ನರ್ ಅಪ್ ಆಗಿದ್ದೀನಿ. ಸೊ ನನಗೆ ಅಕುಲ್ ಸರಿಂದ ಹೊಸ ಹೆಸರು ಬಂದಿದೆ, ದ್ಯಾಟ್ ಈಸ್ ಘಾಟಿ ಗಾನ್ವಿ. ನಾನೀಗ ಗಾನ್ವಿ ಅಂತ ಕರ್ನಾಟಕಕ್ಕೆ ಗೊತ್ತಿಲ್ಲ, ಸೊ ನಾನು ಗೊತ್ತಿರೋದು ಘಾಟಿ ಗಾನ್ವಿ ಆಗಿ. ಸೊ ಯಾ, ದಿಸ್ ಇಸ್ ಮೈ ನ್ಯೂ ನೇಮ್ ಆ್ಯಂಡ್ ಐ ಆಮ್ ಲವಿಂಗ್ ಇಟ್ ಸೋ ಮಚ್. ಥ್ಯಾಂಕ್ ಯು ಅಕುಲ್ ಸರ್. ಆ್ಯಂಡ್ ಇವತ್ತಿನ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಅಂದರೆ, ನಾನು ಇವತ್ತು ಚಂಡೀಗಢಕ್ಕೆ ಬಂದಿದ್ದೀನಿ. ಯಾಕಂತ ಅಂದರೆ ಹೇಳ್ಬಿಡ್ಲಾ, ಯಾ, ಆಲ್ರೆಡಿ ಕ್ಯಾಪ್ಷನಲ್ಲಿ ನೋಡಿರ್ತೀರ. ಸೊ ನಾನು ಬಂದಿರೋದು ಇವತ್ತು ಚಂಡೀಗಢಗೆ. ನಾವು ಆ್ಯಕ್ಚುಲಿ ಮನಾಲಿಗೆ ಹೋಗ್ತಾ ಇದ್ದೀವಿ ನ್ಯೂ ಇಯರಿಗೆ. ಸೊ ಯಾ, ಚಂಡೀಗಢಗೆ ಲ್ಯಾಂಡ್ ಆಗಿದ್ದೀವಿ. ತುಂಬ ಅಂದರೆ ತುಂಬ ಭಯ ಆಗಿಬಿಟ್ಟಿತ್ತು. ಯಾಕಂತಂದರೆ ನನಗೆ ಗೊತ್ತಿರಲಿಲ್ಲ ಫ್ಲೈಟು ಎಷ್ಟೊತ್ತಿಗೆ ಡಿಪಾರ್ಚರ್ ಆಗುತ್ತೆ ಅಂತ. ಸೊ ನಾವು 8:20 ಅಂತ ಅಂದ್ಕೊಂಡಿದ್ವಿ. ಅದು ಫ್ಲೈಟ್ ಶೆಡ್ಯೂಲ್ ಆಗಿಬಿಟ್ಟಿತ್ತು, ಬೇಗ ಶೆಡ್ಯೂಲ್ ಆಗಿತ್ತು. ನಾವು ಅದನ್ನು ಚೆಕ್ ಮಾಡ್ಕೊಂಡಿರಲಿಲ್ಲ. ದೆನ್ ನಾವು ಬೇಗ ಬಂದು ಅಲ್ಲಿ ರೀಚ್ ಆಗೋತ್ತಿಗೆ ಟೈಮ್ ಆಗೋಯ್ತು. ಇನ್ನೇನು 10 ಮಿನಿಟ್ಸ್ ಇದೆ ಅನ್ನೋ ಅಷ್ಟೊತ್ತರಲ್ಲಿ ನಾವು ರೀಚ್ ಆದ್ವಿ. ಆ್ಯಂಡ್ ಲಕ್ಕಿಲಿ ವಿ ಗಾಟ್ ಚೆಕ್ಡ್ ಇನ್. ಆ್ಯಂಡ್ ಈಗ ಸದ್ಯಕ್ಕೆ ನಾವು ಚಂಡೀಗಢಕ್ಕೆ ರೀಚ್ ಆಗಿದ್ವಿ. ಆಲ್ ಬೈ ಗಾಡ್ಸ್ ಗ್ರೇಸ್ ನಮಗೆ ಈ ಒಂದು ಅವಕಾಶ ಸಿಕ್ತು. ನಾನು ಅಂದ್ಕೊಂಡೆ ನಮಗೆ ಫ್ಲೈಟ್ ಸಿಗೋಲ್ಲ, ಇವತ್ತು ನಮ್ಮ ಫ್ಲೈಟ್ ಮಿಸ್ ಆಯಿತು ಅಂತ ಅಂದ್ಬಿಟ್ಟು. ಬಟ್ ಇಲ್ಲ, ನನಗೆ ಫ್ಲೈಟ್ ಸಿಕ್ತು. ಆ್ಯಂಡ್ ಯಾ, ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಟು ಬಿ ಆನೆಸ್ಟ್, ನನ್ನ ಲೈಫಲ್ಲಿ ಸ್ನೋನೇ ನೋಡಿಲ್ಲ. ನಾನು ನಾರ್ತಿಗೆ ಬರ್ತಿರೋದೇ ಲೈಕ್ ಸೆಕೆಂಡ್ ಟೈಮ್ ಇದು. ನಾನು ಹ್ಯಾಂಡ್ಬಾಲ್ ಆಡ್ಬೇಕಾದ್ರೆ ನ್ಯಾಷನಲ್ಸಿಗೆ ಒಂದು ಸತಿ ಬಂದಿದ್ದೆ ಅಷ್ಟೇ. ಬಟ್ ದಿಸ್ ಇಸ್ ಮೈ ಸೆಕೆಂಡ್ ಟೈಮ್. ನನ್ನ ಲೈಫಲ್ಲಿ ಸ್ನೋನೇ ನೋಡಿಲ್ಲ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಇಲ್ಲಿ ನಾವು ಮನಾಲಿಗೆ ಹೋಗ್ತಿದ್ದೀವಿ, ಅಲ್ಲಿ ಸ್ನೋ ನೋಡೋದಕ್ಕೋಸ್ಕರ. ಆ್ಯಂಡ್ ಸೋ ಮೆನಿ ಅದರ್ ಥಿಂಗ್ಸ್. ನೀವು ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಮರ್ತೋಗ್ಬಿಡ್ದೆ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಮರಿಬೇಡಿ. ತುಂಬ 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 ಪ್ರೀತಿ ಕೊಡಿ. ನನಗೆ ಶೋಲ್ಲಿ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಅದೇ ಥರ ಇನ್ನು ಮುಂದೆನೂ ಪ್ರೀತಿ ಕೊಡ್ತಾ ಹೋಗಿ ಅಂತ ಹೇಳ್ತಾ ವಿಡಿಯೋನ ಎಂಜಾಯ್ ಮಾಡಿ. ಅಲ್ಲಲ್ಲ, ನನಗೆ ಕಾಫಿ ಬೇಕು ಗುರು. ಇಲ್ಲಿ ಯಾವುದೂ ಕಾಫಿ ಶಾಪೇ ಇಲ್ಲ. ಸ್ಟಾರ್ಬಕ್ಸ್ ಇರುತ್ತೆ ಅಂದ್ಕೊಂಡಿದ್ದೆ, ಯಾವುದೋ ಸಣ್ಣ ಕಾಫಿ ಅಂಗಡಿ ಇದೆ. ಹೋಗೋಣ ಬಾ ಬಾ, ಹೋಗೋಣ. ಇದು ನಾನು, ಇದು ನನ್ನ ಬ್ಯಾಗು. ನಾವು ಮನಾಲಿಗೆ ಹೋಗ್ತಾ ಇದ್ದೀವಿ. ಚೈಲ್ಡ್ ಆಟಗಳು ಆಡ್ತಾ ಇದ್ದೀನಿ. ಅಷ್ಟು ಹೋಗಿದೆ ಗುರು. ಇಲ್ಲ ಅಂಗಡಿಲಿ ಎಲ್ಲ ಎತ್ಕೊಂಡು ಹೋಗ್ಬಿಡ್ತೀನಿ ನಾನು. ಅಣ್ಣ, ಯಾರಾದರೂ ಇದ್ದೀರಾ ಭಯ್ಯ? ಕಾನ್ಮಿನಿ ಯಪ್ಪ, ಫುಲ್ ಫಾಗು, ಚಳಿ ಹೊಡಿತಾ ಬಿದ್ದೈತೆ. ಏನೂ ಕಾಣಿಸ್ತಾನೆ ಇಲ್ಲ, ವಿಸಿಬಿಲಿಟಿ ಲೆವೆಲ್ಲೇ ಇಲ್ಲ. ಓ ಮೈ ಗಾಡ್, ಟೈಮ್ ನೈಟ್ 11 ಗಂಟೆ. ಯಪ್ಪ, ಏನೂ ಕಾಣಿಸ್ತಾ ಇಲ್ಲ. ಇಷ್ಟು ಚಳಿ ಇದೆ ಇಲ್ಲಿ. 8 ಡಿಗ್ರಿ ಸೆಲ್ಸಿಯಸ್ ಇದೆ. ಸಿಕ್ಕಾಬಟ್ಟೆ ಚಳಿ ಇದೆ ಗುರು. ಏನು ಕಾಣಿಸ್ತಾನೆ ಇಲ್ಲ. ಸಿ, ಫುಲ್ ಸ್ಮೋಕ್, ಫುಲ್ ಫಾಗ್, ಸಾರಿ. ಇಲ್ಲೇ ಇಷ್ಟು ಚಳಿ ಇದೆ. ಇನ್ನು ಮನಾಲಿ ಇನ್ನಷ್ಟು ಚಳಿ ಇರಬೇಡ. ಓ ಮೈ ಗಾಡ್, ಎಲ್ಲಿಗೆ ಬಂದಿದ್ದೀನಿ ನಾನು? ಸಿ, ಯು ಕ್ಯಾನ್ ಸಿ ನಥಿಂಗ್. ಏನು ಕಾಣಿಸ್ತಾ ಇಲ್ಲ. $3500 हिंदी में 3500, इंग्लिश में कितना? इंग्लिश में बोलते हैं इसको 3500. 3500 आप चार्ज करते हो क्या? नहीं, अपना ही है, या मतलब कि फ्रेंड
अच्छा वो टूरी वो एक दिन के लिए 3500. यस मैम. ಯಪ್ಪ 3500 ರೂಪಾಯಿ ತಗೊಂತಾರಂತೆ. ಹೋಗ್ಬಿಡುತ್ತೆ. 4 ದಿನಕ್ಕೆ ಬಂದಿದ್ದೀವಿ. ಆರಾಮ್ಸೆ ನಾವೇ ತಗೊಂಡು ಓಡಾಡ್ಬೋದು. ಅದೇ ಬೆಸ್ಟ್ ಅದು. ಆದ್ರೆ ಈ ಟೈಮ್ ಸೊ ಗೈಸ್ ಈಗ ನಾವು ಟ್ಯಾಕ್ಸಿ ಎತ್ತಿದ್ದೀವಿ ಇಲ್ಲಿ ಚಂಡೀಗಢ ಏರ್ಪೋರ್ಟಿಂದ ಸೆಕ್ಟರ್ 43 ಅಂತ ಅಂದ್ಬಿಟ್ಟು ಒಂದು ಜಾಗ ಇದೆ ಚಂಡೀಗಢಲ್ಲಿ. ಸೊ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗಿ ಮನಾಲಿಗೆ ಬಸ್ಸಸ್ ಇರುತ್ತೆ. ಇಲ್ಲಿ ತುಂಬ ಫಾಗ್ ಇರೋದ್ರಿಂದ ಗಾಡಿ ಓಡಿಸೋಕೆ ತುಂಬ ಕಷ್ಟ. ರೆಂಟಲ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ, ಬಟ್ ಇಲ್ಲಿ ರೋಡ್ ವಿಸಿಬಿಲಿಟಿ ತುಂಬ ಕಮ್ಮಿ ಇದೆ. ಆ್ಯಂಡ್ ಯಾರಿಗೆ ಓಡಿಸಿ ಅಭ್ಯಾಸ ಇದೆ ಅಲ್ವಾ, ಸೊ ಅದೇ ಬೆಟರ್ ಅಂತ ಹೇಳಿದರು. ಸೊ ಆವಾಗ ನಾವು ಗಾಡಿ ತೊಗೊಳಕ್ಕೆ ಹೋಗಲಿಲ್ಲ. ಮನಾಲಿಲಿ ಅಟ್ಲೀಸ್ಟ್ ವಿಸಿಬಿಲಿಟಿ ಇದ್ದರೆ ನೋಡೋಣ, ಮನಾಲಿಲಿ ರೆಂಟಲ್ಸ್ ತೊಗೊಳ್ಳೋಣ ಅಂತ ಅನ್ಕೊತಾ ಇದ್ದೀವಿ. ಬಟ್ ಇಟ್ ಈಸ್ ವೆರಿ ಸ್ಕೇರಿ. ಒಂದು ಚೂರು ಕಾಣಿಸ್ತಾ ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಬ್ಲಾಕ್ಡ್ ಆ ಒಂದು ಫಾಗಿಂದ. ಸೊ ಯಾ ಐ ಆಮ್ ವೆರಿ ಎಕ್ಸೈಟೆಡ್. ಐ ಆಮ್ ಸೂಪರ್ ಎಕ್ಸೈಟೆಡ್. ಆ್ಯಂಡ್ ನೋಡೋಣ ನನ್ನ ಜರ್ನಿ ಹೇಗಿರುತ್ತೆ ಅಂತ. ಒಂದು 3-4 ಡೇಸ್ ಮಟ್ಟಿಗೆ ಬಂದಿದ್ದೀವಿ. ನನ್ನ ನ್ಯೂ ಇಯರ್ ಸೆಲೆಬ್ರೇಷನು ಇಲ್ಲೇ ಆಗೋಗುತ್ತೆ. ಸೊ ಯಾ ಇಟ್ಸ್ ಮನಾಲಿ ಟೈಮ್. ಸೊ ಗೈಸ್ ಈಗ ಬಸ್ ತಗೊಳ್ಳೋಕೆ ಬಂದಿದ್ದೀವಿ ಮನಾಲಿಗೆ. ಯಾವ್ದು ಸಿಗುತ್ತೆ ಗೊತ್ತಿಲ್ಲ. ಲೆಟ್ಸ್ ಗೋ. ನನಗೆ ಸದ್ಯಕ್ಕೆ ಕಾಫಿ ಬೇಕಾಗಿದೆ. ಈಗ ಕಾಫಿ ಸಿಗುತ್ತಾ ಇಲ್ಲ. ಯಾರೋ ದಡ್ಡನ ಮಕ್ಕಳು ಐಸ್ ಕ್ರೀಮ್ ಇಟ್ಬಿಟ್ಟಿದ್ದಾರೆ. ಇಷ್ಟು ಚಳಿಲಿ ಯಾರು ತಿಂತಾರೆ ಐಸ್ ಕ್ರೀಮ್ನ? ಯಪ್ಪ, ಐಸ್ ಕ್ರೀಮ್ ಯಾರು ತಿಂತಾರೆ? ಇಷ್ಟು ಚಳಿಲಿ ಐಸ್ ಕ್ರೀಮ್ ಅಂಗಡಿ ಇಟ್ಕೊಂಡಿದ್ದಾರೆ. ವಾವ್ ಅಂಕಲ್, ನಿನ್ ಗ್ರೇಟ್. ತಣ್ಣಗಾಗೋಗುತ್ತದು ಇದು. ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿಸ್ಬೇಕು. ಇವಾಗ ನನಗದೊಂದು ಚಾಲೆಂಜು. ಯಾರ ಹತ್ರನಾದ್ರು ಹೇಳಿಸ್ತೀನಿ. ಪಂಜಾಬ್ ಚಂಡೀಗಢ ಹತ್ರ ಯಾರ ಹತ್ರ ಹೇಳಿಸ್ತೇನೆ. ಭಯ್ಯ आपको कन्नड़ा आता है? नहीं आता. आप नमस्ते कैसे बोलते हैं? नमस्ते. आयु से ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಯಾ, ದಿಸ್ ಇಸ್ ಫಾರ್ ಮೈ ವಿಡಿಯೋ ಯೂಟ್ಯೂಬ್. ನಮಸ್ತೆ ಹೇಳಿಸ್ದೆ. ಕಾಫಿ ಕುಡಿತಾ ಇದ್ದೀವಿ. ಕಾಫಿನೂ ಏನಿದು ಮಟ್ಕೆಲ್ಲಿ ಕೊಟ್ಟಿದ್ದಾರೆ. ಮಟ್ಕೆ ಅಲ್ಲ, ಇದು ಮಣ್ಣಿಂದ ಮಾಡ್ದಿರೋ ಗ್ಲಾಸಲ್ಲಿ ಕೊಟ್ಟಿದ್ದಾರೆ. ಸೇವಾ आपका दुकान का नाम क्या है? एनफील्ड केयर. आपका नाम क्या है? मेरा नाम है चारू. आप बहुत ब्यूटीफुल हो. हमको आज ये गाड़ी दे रहे. हाँ जी, हमको थोड़ा डिस्काउंट दे दो. थोड़ा सा डिस्काउंट दे दो प्लीज. हम कर्नाटका से व्लॉग करते हैं. व्लॉग. हाँ. हाय क्यूटी. हाय. आपका नाम क्या है? मलिका. हाय मनिका. मनिका. हाय मनिका. क्या करते हो आप? स्टडी कर रहे हो? ठीक है. अच्छा, तो काम करो. ठीक है. ओके, ಥ್ಯಾಂಕ್ ಯು. ಸೊ ಈಗ ಇಲ್ಲಿ ನಮಗೆ ಕಾರ್ ಸಿಗಲ್ವಂತೆ, ಬೈಕ್ಸ್ ಮಾತ್ರ ಅವೈಲೇಬಲ್ ಇರೋದು. ಸೊ ನಾವು ಬೈಕ್ಸ್ ತೊಗೋತಾ ಇದ್ದೀವಿ. ಸದ್ಯಕ್ಕೆ ಈ ಬೈಕ್ ತೊಗೊಳ್ಳೋಣ ಅಂತಿದ್ದೀವಿ. ಯಾಕಂತಂದರೆ ಫೋನ್ ಇಟ್ಕೊಳ್ಳೋಕ್ಕೂ ಸ್ಪೇಸ್ ಇದೆ ಆ್ಯಂಡ್ ನಮಗೂ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಇದನ್ನು ತೊಗೊತಾ ಇದ್ದೀವಿ. ಆ್ಯಂಡ್ ಆಂಟಿ ಹತ್ರ ಸ್ವಲ್ಪ ಬಾರ್ಗೇನಿಂಗ್ ಮಾಡಬೇಕು. अच्छा इसको कंप्यूटर बोलते हो आप? वाह, क्या करते हैं इससे? आओ इधर. ಡ್ರೈವಿಂಗ್ ಲೈಸೆನ್ಸ್. बाय बाय.
ಸೊ ಗೈಸ್ ನಾವೀಗ ಮನಾಲಿ ರೀಚ್ ಆಗಾಯಿತು ಆ್ಯಂಡ್ ಸ್ಟೇಕೇಶನಲ್ಲಿದ್ದೀವಿ. ಬ್ಯೂಟಿಫುಲ್ ಸ್ಟೇಕೇಶನ್. ಆ್ಯಕ್ಚುಲಿ ಒಂದು ಸ್ಟೇಕೇಶನ್ಗೆ ಹೋಗಿದ್ವಿ, ಅಲ್ಲಿ ತುಂಬ ಕೆಟ್ಟದಾಗಿತ್ತು. ಆನ್ಲೈನಲ್ಲೇ ನೋಡೋಕ್ಕೊಂಥರ ಇತ್ತು ಆ್ಯಂಡ್ ಇಲ್ಲಿ ಲೈವಾಗಿ ಬಂದು ನೋಡೋಕ್ಕೊಂಥರ ಇತ್ತು. ಬಟ್ ಈಗ ಒಂದು ಸ್ಟೇಕೇಶನ್ಗೆ ಬಂದಿದ್ದೀವಿ. ತುಂಬ 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 ಸಖತ್ತಾಗಿದೆ ಆ್ಯಂಡ್ ಇಲ್ಲೇ ನ್ಯೂ ಇಯರ್ ಸೆಲೆಬ್ರೇಷನ್ನು ಇದೆಯಂತೆ. ಸೊ ನಮಗೂ ಅದೇ ಬೇಕಾಗಿದ್ದಿದ್ದು. ಸೊ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಈಗ ಜಸ್ಟ್ ಬಂದಿರೋದ್ರಿಂದ ಸ್ವಲ್ಪ ಫ್ರೆಶ್ ಅಪ್ ಆಗಿ ದೆನ್ ನಾವು ಒಂದೆರಡು ಪ್ಲೇಸ್ನ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅಲ್ಲಿಗೆ ಹೋಗಬೇಕು. ಸೊ ಬೇಗ 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 ಏನಾದ್ರು ತಿನ್ಕೊಂಡು ಹೋಗಬೇಕು. ತುಂಬ ಹೊಟ್ಟೆ ಹಸಿತಿದೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ನಾವು ಬೆಳಗ್ಗೆ ಆಲ್ಮೋಸ್ಟ್ ಐ ಥಿಂಕ್ 7 o'clock ಇಲ್ಲಿ ರೀಚ್ ಆದ್ವಿ. ಸೊ ಅವಾಗಿಂದ ಏನೂ ತಿಂದಿಲ್ಲ. ಸೊ ಬ್ರೇಕ್ಫಾಸ್ಟ್ ಮಾಡಿ ದೆನ್ ವಿಲ್ ಎಕ್ಸ್ಪ್ಲೋರ್ ಸಮ್ ಪ್ಲೇಸಸ್. ಅಂಟಿಲ್ ದೆನ್ ಬಾಯ್. ಸೊ ಗೈಸ್ ಈಗ ರೆಡಿಯಾಗಿ ಕೂತಿದ್ದೀನಿ. ನೆಕ್ಸ್ಟ್ ನಾವೆಲ್ಲಿ ಹೋಗಬೇಕು ಅಂತ ನೋಡಬೇಕು. ಒಂದೆರಡು ಸ್ಪಾಟ್ನ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಆ ಲೊಕೇಶನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಸ್ನೋಫಾಲ್ ಸದ್ಯಕ್ಕೆ ಆಗ್ತಾ ಇಲ್ಲ, ಬಟ್ ಸ್ನೋಫಾಲ್ ಆಗೋ ಚಾನ್ಸಸ್ ಎಲ್ಲ ಇದೆ ಅಂತ ಹೇಳಿದ್ದಾರೆ. ಆ್ಯಂಡ್ ನಾವು ಸ್ಟೇ ಆಗಿರೋ ಜಾಗದಲ್ಲಿ ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಇದೆ. ಸೊ ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ ನಡೆಸ್ತಾ ಇದ್ದಾರೆ. ಐ ಆಮ್ ಸೋ ಎಕ್ಸೈಟೆಡ್. ನಾನು ಫಸ್ಟ್ ಟೈಮ್ ನ್ಯೂ ಇಯರ್ನ ಈ ಥರ ನಾರ್ತ್ ಸೈಡಿಗೆ ಬಂದು ಮಾಡ್ತಾ ಇರೋದು ಆ್ಯಂಡ್ ಸ್ಟೇಕೇಶನಲ್ಲೇ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಈಗ ಸದ್ಯಕ್ಕೆ ಹೊಟ್ಟೆ ತುಂಬ ಹಸಿತಿದೆ. ಹೋಗ್ಬಿಟ್ಟು ತುಂಬ ಚೆನ್ನಾಗಿ ತಿನ್ಕೊಂಬರ್ಬೇಕು. ಸೊ ತುಂಬ ಹೊಟ್ಟೆ ಹಸಿದಿತ್ತು ಅಂತ ಸ್ಯಾಂಡ್ವಿಚ್ ತರಿಸಿದ್ದೀವಿ. ಪ್ರೆಸೆಂಟೇಷನ್ ಏನೋ ತುಂಬ ಚೆನ್ನಾಗಿದೆ, ಬಟ್ ಹೆಂಗಿರುತ್ತೆ ಅಂತ ತಿಂದ್ಬಿಟ್ಟು ನೋಡಬೇಕು. ಸೊ ಗೈಸ್ ನಾವು ಹಳ್ಳಿ ಪವರಲ್ಲಿ ಏನು ಎಮ್ಮೆ, ಹಸು, ಎತ್ತು ಎಲ್ಲ ನೋಡ್ತಾ ಇದ್ವಿ, ಅದೇ ಥರ ಇಲ್ಲೂ ಇದೆ. ತೋರಿಸ್ತೀನಿ ಯಾವ ಥರ ಇದೆ ಅಂತ. ಭಯಂಕರವಾಗಿದೆ. ನನ್ನ ಜೀವನದಲ್ಲೇ ಮೊದಲನೇ ಸತಿ ನೋಡ್ತಾ ಇರೋದು ಇದನ್ನೆಲ್ಲ. ಅಪ್ಪ ಒಂದೊಂದು ಹೆಂಗಿದಾವೆ. ಈ ಕಡೆ ಟಗರುನೂ ಅಲ್ಲ, ಈ ಕಡೆ ಎತ್ತು ಅಲ್ಲ, ಈ ಕಡೆ ಎಮ್ಮೆನೂ ಅಲ್ಲ. 3 ಸೇರ್ಸ್ ಒಂದಾಗ್ಬಿಟ್ಟಿದೆ. ಯಾವ್ದು ಇದು ಹೆಂಗ್ ಗುರಸ್. ಹಾಯ್ ಸ್ಮಾರ್ಟಿ ಸಖತ್ತಾಗೈತೆ. ಹೆಂಗಿದೆ याक डीमो इसका नाम क्या है? डीमो बोलते हैं. ಇದಕ್ಕೆ ಹಿಂದಿಲಿ डीमो ಅಂತಾರಂತೆ. याक बोलते हैं. याक. हाँ याक. ऐसे हिमचूर. हमारा गांव में भी गाय पता है आपको? काऊ होता है इधर. याक हमारे इधर भी होता है. ये मिल्क देता है. इसका मिल्क फीमेल नहीं है, ये मेल है. ये मेल है. अच्छा ಇದ್ರಲ್ಲಿ ಫೀಮೇಲ್ ಯಾವುದು ಅಂತ ಕಂಡುಹಿಡಿಯೋಕೆ ಕಷ್ಟ. ಫುಲ್ ಕೂದಲೇ ತುಂಬ್ಕೊಂಡ್ಬಿಟ್ಟಿದೆ. ಬಟ್ ಇಟ್ಸ್ ಓಕೆ. ನನ್ಗೆ ಏನಾಗಬೇಕು, ಫೀಮೇಲ ಮೇಲ? ಇವಾಗ ಹೋಗ್ಬಿಟ್ಟು ಯಾಕರೆ ನೋಡ್ಬೇಕಷ್ಟೆ. ಹಾಯ್ ಕರೋ. ಹಾಯ್ ಕರೋ. ಹಾ ಅತ್ತೆ ಹಾಯ್ ಕರೋ. ಆಪ್ ಹಾಯ್ ಗಾಯ್ಸ್. ಹಾಯ್ ಎಲ್ಲರಿಗೂ ನಮಸ್ಕಾರ ಬೋಲು. ಎಲ್ಲರಿಗೂ ನಮಸ್ಕಾರ. ಈ ಡ್ರೆಸ್ ಬಂದು ಪಟ್ಟು ಅಂತೆ, ಈ ಜ್ಯುವೆಲ್ರಿ ಬಂದು ಡಟ್ಟು ಅಂತೆ. ಸೊ ಇದನ್ನ ಇಲ್ಲಿ ಮದುವೆ ಆಗೋರು ಹಾಕೊಂತಾರಂತೆ. ನನಗೆ ಯಾಕೆ ಹಾಕ್ಸಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಹಾಕ್ಸಿದ್ದಾರೆ. ಚೆನ್ನಾಗಿ ಕಾಣ್ತಿತ್ತು ಅಂತ ಹಾಕೊಂಡ್ಬಿಟ್ಟೆ. ಆಮೇಲೆ ಅವರೇ ಫೋಟೋ ಎಲ್ಲ ತಗೊಳ್ತಾರಂತೆ. ಆ ಖುಷಿಗೆ ಹಾಕೊಂಡ್ಬಿಟ್ಟೆ. ಸೊ ಇವಾಗ ಈ ಯಾಕ್ ಜೊತೆಗೆ ನಾವಿವಾಗ ಒಂದು ರೈಡ್ ಹೋಗ್ತಾ ಇದ್ದೀವಿ. ತುಂಬ ಚಳಿ ಇದೆ. ಎಸ್, ಸೊ ಈ ಯಾಕ್ ಜೊತೆಗೆ ಒಂದು ರೈಡ್ ಹೋಗ್ತಾ ಇದ್ದೀವಿ. ಹೋಗೋಣ. ಬಟ್ ಇದನ್ನು ಮಾತಾಡ್ಸೋದು ತುಂಬ ಕಷ್ಟ. ಸಂಗೊಳ್ಳಿಯಲ್ಲಿ ಇದ್ದಿದ್ದು ಎಮ್ಮೆ, ಹಸು, ಕರನ್ ಮಾತಾಡ್ಸ್ಬೋದು. ಇದು ನೋಡಿದ್ರೆ ಮಾತಾಡ್ಬೇಕು ಅಂತ ಅನ್ಸುತ್ತಾ? ಯಪ್ಪ ಭಯಾನಕ ಹೋಗಿದೆ ಇದು. ಸದ್ಯಕ್ಕೆ ಹತ್ತು ಕೂತ್ಕೊಂಡಿದ್ದೀನಿ ಯಾಕೆ ಮೇಲೆ. ಅದು ಮುಂದೆ ಹೋಗ್ಬೇಕು ಮಮ್ಮಿ. ಸ್ಟೋನ್ ಕೈ ನೀಟಾಗಿ ಹಿಡ್ಕೋ. ಡಿಂಚಕ್
ಇದು ನಮ್ಮ ಸವಾರಿ, ಇದು ನಮ್ಮ ಹಾದಿ. ಈ ಹಾದಿಲಿ ನಾವು ಇವತ್ತು ನಡ್ಕೊಂಡು ಹೋಗ್ಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. ಅರಯ್ಯ ಓಡಗಿಡ್ ಹೋಗ್ಬಿಟ್ರೆ ಇದೆ ಆಮೇಲೆ ಭಯ ಬಾಗ್ತೆ ನಹೀ है ना? भागते भी है, भगाएंगे तो। हाय, क्या नाम है आपका? जना. ಸೊ ಗೈಸ್, ಈ ಥರ ಎಲ್ಲ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕಂತಂದರೆ ಟೂರಿಸ್ಟ್ ಅಂತ ತುಂಬ ಸ್ಕ್ಯಾಮ್ ಮಾಡೋಕೆ ನೋಡ್ತಾರೆ. ನಮಗೆ ಯಾಕೆ ರೈಡು ಕಾಸ್ಟ್ಯೂಮು ಅಂತೆಲ್ಲ ಹೇಳ್ಬಿಟ್ಟು ಪರ್ ಹೆಡ್ 300 ಅಂತ ಹೇಳ್ಬಿಟ್ಟು ಕಾಸ್ಟ್ಯೂಮ್ಸು ಸಪ್ರೇಟ್ 300 ಅಂತ ಎಕ್ಸ್ಟ್ರಾ 300 ಇಸ್ಕೊಂಡ್ರು. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಆಗಿದ್ದಾಯಿತು, ಬಟ್ ಯಾಕೆ ರೈಡ್ ತುಂಬ ಚೆನ್ನಾಗಿತ್ತು, ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ನಾವು ವಿ ಆರ್ ಗೋಯಿಂಗ್ ಟು ಜಿಪ್ ಲೈನ್. ಇಲ್ಲೇ ಎದುರುಗಡೆನೆ, ಇಲ್ಲಿ ಯಾಕೆ ರೈಡ್ ಮಾಡಿದ್ವಿ, ಸೊ ಇಲ್ಲೇ ಎದುರುಗಡೆನೆ ಜಿಪ್ ಲೈನ್ ಇದೆ. ಸೊ ಇವಾಗ ನಾವು ಜಿಪ್ ಲೈನಿಗೆ ಹೋಗ್ತಾ ಇದೀವಿ. ಇದು ಕೂಡ ಲೈಫಲ್ಲಿ ಮೊದಲನೇ ಬಾರಿ ಪ್ರಪ್ರಥಮ ಬಾರಿಗೆ ಟ್ರೈ ಮಾಡ್ತಾ ಇರೋದು. ಸೊ ಲೆಟ್ಸ್ ಗೋ. ಫಿಯರ್ನ ಓವರ್ಕಮ್ ಮಾಡ್ತಾ ಇದ್ದೀನಿ ಇವತ್ತು ನಾನು, ಹೈಟ್ ಫಿಯರ್ನ. ಲೆಟ್ಸ್ ಗೋ. ಹಿಂದೆ ಹೋಗ್ಬೇಕು. ಲೆಟ್ಸ್ ಡೂ ಇಟ್ ಗೈಸ್. ಸಿಕ್ಕಾಪಟ್ಟಿಗೆ ಹಾಳ ಇದೆ ಕೆಳಗಡೆ. ಅದು ಹೆಂಗೆ ಮಾಡ್ತೀನಿ ದೇವರಣೆ ಗೊತ್ತಿಲ್ಲ. ಬಟ್ ಲೈಫಲ್ಲಿ ಫಸ್ಟ್ ಟೈಮ್ ಅಂತ ಇರುತ್ತೆ ಅಲ್ಲ, ಅದಿದೆ ಅನಿಸುತ್ತೆ. ಲೈಫಲ್ಲಿ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಮಮ್ಮಿ ಸೊ ಗೈಸ್, ನನ್ನ ಮುಂದೆ ಒಂದು ಪಾಪು ಕೂತಿದೆ. ಅದು ತುಂಬ 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 ಕ್ಯೂಟ್ ಆಗಿದೆ, ಟೆಡ್ಡಿ ಬೇರ್ ಥರ ಇದೆ. ನಾನು ಟೀ ಕುಡಿಯೋಕ್ಕೆ ಅಂತ ಬಂದಿದ್ವಿ ಇಲ್ಲಿ. ಅದನ್ನು ಮಾತಾಡ್ಸೋದು ಹೆಂಗೆ ಅಂತ ಗೊತ್ತಾಗ್ತಿಲ್ಲ, ಬಟ್ ತುಂಬ ಕ್ಯೂಟ್ ಆಗಿದೆ. ಹೋಗಿ ಇಚ್ಕೊಂಡು ಅನ್ನೋದು ಅಷ್ಟು ಕ್ಯೂಟ್ ಆಗಿದೆ ಅದು. ಐ ಶೋ ಯು ವೇಟ್. ಹೆಂಗಾದ್ರೂ ಕದ್ದಾದ್ರೂ ವೀಡಿಯೋ ಮಾಡ್ಕೋಬೇಕು. ಅಯ್ಯೋ, ಅಲ್ಲಿ ಹೋಗ್ತಾ ಇರ್ತದು. ತಿರುಗು ತಿರುಗು ಪಾಪ, ತಿರುಗು ಪಾಪ, ತಿರುಗು ಪಾಪ. ಸೊ ಕ್ಯೂಟ್. ಓ ಮೈ ಗಾಡ್, ಸೊ ಕ್ಯೂಟ್. ಸೊ ಗೈಸ್, ಜಿಪ್ ಲೈನಿಂಗ್ ಮುಗಿಸ್ಕೊಂಡು ಬಂದ್ವಿ. ಇವಾಗ ನಾವು ಮ್ಯಾಗಿ ತಿಂತಾ ಇದ್ದೀವಿ. ಮ್ಯಾಗಿ ಮತ್ತು ಆಲೂ ಪರಾಠ ಆರ್ಡರ್ ಮಾಡಿದ್ದೀವಿ. ಪಹಾಡ್ ಮೇ ಮ್ಯಾಗಿ ಹೋನಾ ತೋ ಬಂತಾ ಹೇ, ಅಂದರೆ ಪಹಾಡ್ ಮೌಂಟೇನಲ್ಲಿ ಮ್ಯಾಗಿ ತಿನ್ನೋದು ಮ್ಯಾಂಡೇಟ್ರಿ ಅಂತ ಇರುತ್ತೆ. ಸೊ ನಾವು ಕೂಡ ಮ್ಯಾಗಿ ತಿನ್ನೋಕೆ ಬಂದಿದ್ದೀವಿ. ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗ ಮ್ಯಾಗಿ ಎಲ್ಲ ಇಷ್ಟನೇ ಪಡಲ್ಲ, ಏನೋ ಗೊತ್ತಿಲ್ಲ. ಇಲ್ಲಿ ಬಂದಾಗ ಮ್ಯಾಗಿ ಈಸ್ ಅ ವೈಬ್ ಅಂತಾರಲ್ಲ, ಆ ಥರ ಆಗ್ಬಿಟ್ಟಿದೆ. ಅದ್ರ ಜೊತೆಗೆ ಆಲೂ ಪರಾಟಾಗೆ ಒಂದು ಮಂಕ್ರಿ ಎಣ್ಣೆ ಹಾಕೋರೆ, ಬಟ್ ಏನು ಮಾಡೋಂಗಿಲ್ಲ. ಇಲ್ಲಿ ಬದ್ಬಿಟ್ರೆ ಇನ್ನೇನು ಸಿಗಲ್ಲ. ಸೊ ಅದಕ್ಕೋಸ್ಕರ ತಿನ್ಬೇಕಷ್ಟೇ. ಬಟ್ ತುಂಬ ಚೆನ್ನಾಗಿದೆ. ಮ್ಯಾಗಿ 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 ಪರಾಟ ಪರಾಟ ಪರಾಟ. ಸೊ ಈಗ ನಾವು ಯಾಕೆ ರೈಡಿಂಗ್ ಮಾಡಿದ್ವಿ, ಅದಾದಮೇಲೆ ಜಿಪ್ ಲೈನಿಂಗ್ ಮಾಡಿದ್ವಿ, ಅದಾದಮೇಲೆ ಇವಾಗ ಮ್ಯಾಗಿ ತಿಂತ ಕೂತಿದ್ದೀವಿ. ನೆಕ್ಸ್ಟ್ ಏನು ಆ್ಯಕ್ಟಿವಿಟಿ ಮಾಡೋದು ಅಂತ ನೋಡಬೇಕು. ನ್ಯೂ ಇಯರ್ ಅಂತ ಬಂದರೆ ಯೂಶ್ವಲಾಗಿ ಎಲ್ಲರೂ ಪಾರ್ಟಿ 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 ಅಂತ ಹೋಗ್ತಿರ್ತಾರೆ. ಬಟ್ ನನಗೆ ತುಂಬ ಇಷ್ಟ ಅಂದರೆ ವೆಕೇಷನ್ಸ್, ಹೊಸ ಹೊಸ ಜಾಗಗಳು ನೋಡೋದು, ಎಕ್ಸ್ಪ್ಲೋರ್ ಮಾಡೋದು, ಅದಾದಮೇಲೆ ಆ್ಯಕ್ಟಿವಿಟೀಸ್ ಮಾಡೋದು ತುಂಬ ಇಷ್ಟ. ಸೊ ನಾನು ನನ್ನ ಬೆಸ್ಟ್ ಫ್ರೆಂಡ್ ಜೊತೆ ಆ್ಯಕ್ಟಿವಿಟೀಸ್ ವೆಕೇಷನ್, ಈ ಥರ ಮ್ಯಾಗಿ ತಿನ್ನೋದು ಎಲ್ಲ ಮಾಡ್ತಾ ಇರ್ತೀನಿ ಅವಾಗವಾಗ. ಸೊ ಈ ಸತಿ ನ್ಯೂ ಇಯರಿಗೂ ಅಷ್ಟೇ. ಆ್ಯಕ್ಚುಲಿ ಎಲ್ಲಾದರೂ ಹೊರ್ಗಡೆ ಹೋಗೋಣ ಅಂದ್ಕೊಂಡಿದ್ವಿ, ಅಂದರೆ ಔಟ್ ಆಫ್ ಕಂಟ್ರಿ. ಬಟ್ ಆಗಲಿಲ್ಲ, ನಾನು ಶೋ ಅಲ್ಲಿ ಇದ್ನಲ್ಲ. ಸೊ ಹಾಗಾಗಿ ನಾನು ಬರೋ ಅಷ್ಟೊತ್ತಿಗೆ ಎಲ್ಲಿಗೆ ಹೋಗೋದು ಅಂತ ಡಿಸೈಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ವೀಸಾ ಕೂಡ ಸಿಗೋದು ಡೌಟ್ ಅಂತ ಗೊತ್ತಾಯಿತು. ಸೊ ಹಾಗಾಗಿ ನಾವು ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಅದಕ್ಕೋಸ್ಕರ ನಾವು ವಿತಿನ್ ಇಂಡಿಯಾದಲ್ಲೇ ಎಲ್ಲಾದರೂ ಹೋಗ್ಬೇಕಂತ ಅಂದ್ಕೊಂಡ್ವಿ. ಸೊ ಆಲ್ಮೋಸ್ಟ್ ಸೌತ್ ಇಂಡಿಯಾ ಪ್ಲೇಸಸ್ ಎಲ್ಲ ಕವರ್ ಮಾಡಿದ್ದೀನಿ ನಾನು. ಸೊ ಈ ಸತಿ ನಾರ್ತಿಗೆ ಬರಬೇಕು ಅಂತ ಅಂದ್ಬಿಟ್ಟು ವಿ ಕೇಮ್ ಟು ಮನಾಲಿ. ಆ್ಯಂಡ್ ಮನಾಲಿ ಈಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಇಲ್ಲಿ ನೀವು ಬರ್ತಿದ್ದೀರಾ ಅಂತಂದರೆ ತುಂಬ ಪ್ರಿಪೇರ್ಡ್ ಆಗಿ ಬರಬೇಕು. ಅಂದರೆ ಕ್ಲಾತಿಂಗ್ ತುಂಬ ಇಂಪಾರ್ಟೆಂಟ್. 4-5 ಲೇಯರ್ ಬಟ್ಟೆ ಹಾಕ್ಕೊಂಬರ್ಬೇಕು, ಅಷ್ಟು ಚಳಿ ಇರುತ್ತೆ ಇಲ್ಲಿ. 4-5 ಲೇಯರ್ ಬಟ್ಟೆ ಹಾಕ್ಕೊಂಬರ್ಬೇಕು. ಆ್ಯಂಡ್ ಕೈಗೆ ಗ್ಲವ್ಸ್ ಎಲ್ಲ ಹಾಕ್ಕೊಂಬರ್ಬೇಕು, ಅಷ್ಟು ಚಳಿ ಇರುತ್ತೆ ಇಲ್ಲಿ. ಆ್ಯಂಡ್ ನೀವು ಸ್ಟೇಕೇಷನ್ಸ್ ಬುಕ್ ಮಾಡಬೇಕಾದ್ರೆ ಏನಪ್ಪ ಅದು ಮರ್ತೋಯ್ತಲ್ಲ,
ಹಾಂ, ಈ ಹೀಟರ್ಸ್ ಇರೋ ರೂಮ್ನ ಬುಕ್ ಮಾಡಿ. ಇಲ್ಲ ಅಂತಂದರೆ ಇಲ್ಲಿರೋ ಚಳಿಗೆ ಸರ್ವೈವ್ ಆಗೋಕ್ಕೆ ಆಗಲ್ಲ. ಸಂಗೊಳ್ಳಿಯಲ್ಲಿ 12 ಡಿಗ್ರೀಸ್ ಅಷ್ಟಿತ್ತು, ನಾವು ಸರ್ವೈವ್ ಆಗ್ತಾಯಿದ್ವಿ. ಬಟ್ ಇಲ್ಲಿ -5 ಡಿಗ್ರಿ ತನಕ ಹೋಗುತ್ತೆ. ಸೊ ಹಾಗಾಗಿ ಒಂದು 4 ಲೇಯರ್ ಬಟ್ಟೆ ಹಾಕಬೇಕು. ನಾನೊಂದು 4 ಲೇಯರ್ ಹಾಕ್ಕೊಂಡ್ಬಂದಿದ್ದೀನಿ ಇವಾಗ. ಸೊ ಸಮ್ಹೌ ಐ ಆಮ್ ಸರ್ವೈವಿಂಗ್. ಆ್ಯಂಡ್ ಗ್ಲೌಸ್ ಎಲ್ಲ ಇದೆ, ಇವಾಗ ಹಾಕ್ಕೊಂಡಿಲ್ಲ, ತೆಗ್ದಿಟ್ಟಿದ್ದೀನಿ. ಬಟ್ ಸಿಕ್ಕಾಬಟ್ಟೆ ಚಳಿ ಇರುತ್ತೆ. ಬಟ್ ಅಷ್ಟೇ ಬ್ಯೂಟಿಫುಲ್ ಪ್ಲೇಸ್ ಇದು. ಇವತ್ತು ನಮಗೆ ಸ್ನೋ ಹತ್ರ ಹೋಗೋಕ್ಕಾಗುತ್ತೋ ಇವತ್ತು ನಮಗೆ ಗೊತ್ತಿಲ್ಲ. ಬಿಕಾಸ್ ನಾವು ಅಂದ್ಕೊಂಡ್ವಿ ಇವತ್ತು ಆ್ಯಕ್ಟಿವಿಟೀಸ್ ಮಾಡೋಣ ಅಂತ. ಸೊ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿಕೊಂಡು ಆ್ಯಂಡ್ ದೆನ್ ವಿ ವಿಲ್ ಸಿ ಇಫ್ ವಿ ವಿಲ್ ಗೋ ಟು ಸ್ನೋ ಅಂತಂದ್ಬಿಟ್ಟು. ಸ್ನೋಗೆ ಹೋಗೋಕ್ಕಾಗಿಲ್ಲ ಅಂತಂದರೆ ವಿ ವಿಲ್ ಶೆಡ್ಯೂಲ್ ಇಟ್ ಟುಮಾರೋ. ಆ್ಯಂಡ್ ಇವತ್ತು ನ್ಯೂ ಇಯರ್ ಪಾರ್ಟಿ ಇದೆ, ನಾವೆಲ್ಲ ಸ್ಟೇ ಆಗಿದ್ದೀವಿ ಅಲ್ಲಿ ನ್ಯೂ ಇಯರ್ ಪಾರ್ಟಿ ಇಟ್ಕೊಂಡ್ರೆ. ಸೊ ಅಲ್ಲಿ ಪಾರ್ಟಿ ಅಟೆಂಡ್ ಮಾಡೋಣ. ಆ್ಯಂಡ್ ಸದ್ಯಕ್ಕೆ ಮ್ಯಾಗಿ ತಿನ್ನೋಣ. ಲೆಟ್ಸ್ ಗೋ. ಈಗ ಸ್ನೋ ಬೀಳ್ತಾ ಇದೆಯಂತೆ, ಸ್ನೋ ಹತ್ರ ಹೋಗ್ತಾ ಇದ್ದೀವಿ ನಾವು. Oh my God. ಅಟಲ್ ಟನಲ್ ಹತ್ರ ಇದ್ದೀವಿ, ರೋಹತಾಂಗ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ನಂಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ, ಐ ಆಮ್ ಫ್ರೀಸಿಂಗ್, ಬಟ್ ಇಟ್ಸ್ ಸೋ ಬ್ಯೂಟಿಫುಲ್. ನನ್ನ ಲೈಫಿನ ಫಸ್ಟ್ ಸ್ನೋ ಇದು. ಆಲ್ ಥ್ಯಾಂಕ್ಸ್ ಟು ಯೂನಿವರ್ಸ್, ಆಲ್ ಥ್ಯಾಂಕ್ಸ್ ಟು ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ಹ್ಯಾಪಿ. ಸ್ನೋ ಸೊ ಗೈಸ್, ನಾವು ಅಟಲ್ ಟನಲ್ಗೆ ಹೋಗಿ ಬಂದಿದ್ದಾಯಿತು. ಸಿಕ್ಕಾಬಟ್ಟೆ ಚಳಿ ಇತ್ತು. ಆ್ಯಂಡ್ ವಾಪಸ್ ಬಂದಿದ್ದ ತಕ್ಷಣ ಯು ವಿಲ್ ಹ್ಯಾವ್ ಟು ಟೇಕ್ ಹಾಟ್ ಶವರ್. ಅಷ್ಟು ಚಳಿ ಇತ್ತು. ಆ್ಯಂಡ್ ಲಿಟ್ರಲಿ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ. ನಮಗಿನ್ನೂ ಮೇಲೆ ಹೋಗೋಕ್ಕಾಗಲಿಲ್ಲ. ಸೊ ವಾಪಸ್ ಬಂದುಬಿಟ್ವಿ ಕೆಳಗೆ. ಬಿಕಾಸ್ ನಾವು ಜಸ್ಟ್ 2 ಥರ್ಮಲ್ಸ್ ಹಾಕ್ಕೊಂಡು ಹೋಗಿದ್ವಿ. ಅಲ್ಲಿಗೆ ಹೋಗ್ಬೇಕಂತಂದರೆ ಫುಲ್ ಕವರ್ಡ್ ಅಪ್ ಆಗಿರಬೇಕು, ಒಂದು ಚೂರು ಸ್ಪೇಸ್ ಇರಬಾರ್ದು ನಿಮ್ಮ ಬಾಡಿಗೆ ಏರ್ ಎಂಟರ್ ಆಗೋಕ್ಕೆ, ಅಷ್ಟು ಚಳಿ ಇತ್ತು. ಬಟ್ ಬ್ಯೂಟಿಫುಲ್ ಪ್ಲೇಸ್. ಅಲ್ಲಿ ನಮ್ಮ ಇಂಡಿಯಾ ಫ್ಲ್ಯಾಗ್ ಎಲ್ಲ ಇತ್ತು, ಸಕ್ಕತ್ತಾಗಿತ್ತು. ನಂಗೆ ಗೊತ್ತಿರಲಿಲ್ಲ ಇದು ಇಂಡಿಯಾದು ಲಾಂಗೆಸ್ಟ್ ಟನಲ್ ಅಂತ ಅಂದ್ಬಿಟ್ಟು. ಸೊ ತುಂಬ ಚೆನ್ನಾಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್. ಮೇಲೆ ಹೋದರೆ ಗೊತ್ತಾಯಿತು ಅಲ್ಲಿ ಫುಲ್ ಸ್ನೋಫಾಲ್ ಆಗ್ತಿತ್ತು ಅಂತ ಅಂದ್ಬಿಟ್ಟು. ಸ್ನೋಫಾಲ್ ಮಾತ್ರ ನೆಕ್ಸ್ಟ್ ಸಕ್ಕತ್ತಾಗಿತ್ತು. ಫೋಟೋಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡಿ. ಆ್ಯಂಡ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಸೊ ಎಲ್ಲಿದ್ದೆ ನಾನು? ಸೊ ಅಲ್ಲಿಂದ ಬಂದಮೇಲೆ ಈಗ ನಾವು ರೆಡಿ ಆಗಿಬಿಟ್ಟು ನಮ್ಮ ಏನು ಸ್ಟೇಕೇಷನ್ ಇದೆ ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಇದೆಯಂತೆ. ಸೊ ಏನು ಸೆಲೆಬ್ರೇಷನ್ ಇದೆ ಅಂತ ನೋಡೋಣ, ಹೇಗೆ ನಡೆಯುತ್ತೆ, ಏನೇನೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ ನೋಡೋಣ. ಹಾಗೆ ನಾನು ಒಂಚೂರು ಇಲ್ಲಿ NAC ಮಾರ್ಕೆಟ್ ಅಂತ ಇದೆ. ಸೊ ಆ ಒಂದು ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ ಅಂತ ಅನ್ಕೊತಾ ಇದ್ದೀವಿ. ಸೊ ನಾವು ಫಸ್ಟ್ ಮಾರ್ಕೆಟ್ಗೆ ಹೋಗ್ತೀವಿ, ಎಲ್ಲ ಸೆಲೆಬ್ರೇಷನ್ ಅಟೆಂಡ್ ಮಾಡ್ತೀವ ಗೊತ್ತಿಲ್ಲ, ನೋಡೋಣ. ಯಾವ್ದು ಬೇಗ ಮುಗಿಯುತ್ತೆ ಮುಗಿಸ್ಕೊಂಡು ವಿಲ್ ಕಮ್ ಬ್ಯಾಕ್ ಆ್ಯಂಡ್ ದೆನ್ ಜಾಯಿನ್ ದ ಸೆಲೆಬ್ರೇಷನ್ and then we'll celebrate New Year. Yeah guys, let's crash into the party. So guys, ಇಲ್ಲಿ ನ್ಯೂ ಇಯರ್ ಅಂತ ಅಂದ್ಬಿಟ್ಟು ಫುಲ್ ಸ್ಟಾರ್ಟರ್ಸ್ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಡ್ರಿಂಕ್ ಕೌಂಟರ್ ಇದೆ, ಫುಲ್ ಬ್ಯಾಕ್ ಕೌಂಟರ್ ಎಲ್ಲ ಇದೆ, ಸಕ್ಕತ್ತಾಗಿದೆ. ಆ್ಯಂಡ್ ಇಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ದಾರೆ. ಪಾರ್ಟಿ ನಾನು ಮಾರ್ಕೆಟಿಗೆ ಹೋಗೋಣ ಅಂತ ಅಂದ್ಕೊಂಡೆ, ಐ ಮೀನ್ ಮಾಲ್ ರೋಡಿಗೆ. ಬಟ್ ಇಲ್ಲಿ ವೈಬ್ ತುಂಬ ಚೆನ್ನಾಗಿದೆ, ನಂಗೆ ಇಲ್ಲಿ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ.
ಹಿಂದೆನೂ ಕ್ಯಾಂಪ್ ಫೈರ್ ಸ್ಟಾರ್ಟ್ ಮಾಡಿದ್ದಾರೆ, ನನ್ನ ಎದುರುಗಡೆನೂ ಕ್ಯಾಂಪ್ ಫೈರ್ ಇದೆ. I hope the coming year is filled with lots of love and laughter. No negativity, just positivity and good vibes only. ನಾನು ಈ ಥರ ಇಯರ್ ಎಂಡ್ ಮಾಡ್ತೀನಿ ಅಂತ ಅಂದ್ಕೊಂಡಿಲ್ಲ. ದಿಸ್ ಒನ್ ಆಫ್ ದ ಬೆಸ್ಟ್ ನ್ಯೂ ಇಯರ್ ಅಂತಲೇ ಹೇಳ್ಬೋದು. ಐ ಆಮ್ ಲವಿಂಗ್ ಇಟ್. ಐ ಆಮ್ ಲವಿಂಗ್ ಈಚ್ ಆ್ಯಂಡ್ ಎವ್ರಿಥಿಂಗ್ ವಾಟ್ಸ್ ಹ್ಯಾಪನಿಂಗ್.